ನೋಡ್ರಿ, ಇಲ್ಲಿ ಬೋರ್ಡ್ ಎಕ್ಸಾಮ್ 10ನೇ ತರಗತಿಯ ಕೊನೆಯ ತಯಾರಿ ಅಂತ ಕೂಡ ನಾವು ಹೇಳ್ಬೋದು. ಅಂದ್ರ ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಪಾಠದಾಗ ಇದೇನಪ್ಪಾ ಅಂದ್ರ ರಾಸಾಯನಿಕ ಕ್ರಿಯೆಗಳನ್ನ ಸರಿದೂಗಿಸುವಂತ ಬರ್ತದ. ಇದು ಖಂಡಿತವಾಗಿ ಎಷ್ಟಪ್ಪ ಅಂದ್ರ 3 ಮಾರ್ಕ್ಸ್ ಬರ್ತದ. ಈಗ ಈ ರಾಸಾಯನಿಕ ಸಮೀಕರಣ ಹೇಗೆ ಸರಿದೂಗಿಸ್ಬೇಕಂತ ಈ ವಿಡಿಯೋದಿಂದ ತಿಳಿಸ್ಕೊಡ್ತೀವಿ ನೋಡ್ರಿ. ಫಸ್ಟ್ ಈ ಕಡೆ ಇದ್ದೀವಿ ಕೆಲ ಏನ್ ಕರಿತೀವಪ್ಪ ಅಂದ್ರ ನಾವು ಪ್ರತಿವರ್ತಕ ಅಂತ ಕರಿತೀವಿ. ಈ ಕಡೆ ಇದಕ್ಕೆ ಏನ್ ಕರಿತೀವಪ್ಪ ಅಂದ್ರ ನಾವು ಉತ್ಪನ್ನಗಳು ಅಂತ ಕರಿತೀವಿ. ಇವಕ್ಕೆಲ್ಲ ಏನ್ ಕರಿತೀವಪ್ಪ ಅಂದ್ರ ಪ್ರತಿವರ್ತಕ ಅಂತ ಕರಿತಾರ, ಇವಕ್ಕ ಉತ್ಪನ್ನ ಅಂತ ಕರಿತೀವಿ. ಇವೆಲ್ಲ ನಿಮ್ಗೆ ಒಂದು ಕ್ಲಾಸೇ ಮಾಡ್ಬೇಕಾದ ಉತ್ಪನ್ನ ಅಂದ್ರೆ ಪ್ರತಿವರ್ತಕ ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆದ ವಿಧಗಳು ಇವೆಲ್ಲ ಬೇಕಂದ್ರ ನೀವು ಕಮೆಂಟ್ ಮೂಲಕ ತಿಳಿಸ್ರಿ, ಅವಾಗ ಮಾಡೋಣ. ಈಗ ಫಸ್ಟ್ ಸರಿದೂಗ್ಸ ನೋಡ್. ಫಸ್ಟ್ ಈ ಕಡೆ ಪ್ರತಿವರ್ತಕ ಏನ್ ಕೊಟ್ಟ ಅವ್ರಿಗೆ ಬರ್ಕೋ. ಫಸ್ಟ್ ಇಲ್ಲಿ ಪ್ರತಿವರ್ತಕ ಮತ್ತ ಉತ್ಪನ್ನ ಅಂತ ಬರ್ತೀವಿ. ಇಲ್ಲಿ ಮೊದಲನೇ ಸಮೀಕರಣ ನೋಡ್ರಿ ಹೆಚ್ಚ ಅಂತದ ಅಂದ್ರ ಹೈಡ್ರೋಜನ್ ಉತ್ಪನ್ನ ಹೈಡ್ರೋಜನ್ ಅದ. ನೆಕ್ಸ್ಟ್ ಓ ಓಕೆ ಓ. ನೆಕ್ಸ್ಟ್ ಇಲ್ಲಿ ಉತ್ಪನ್ನ ಇರೋದ ನೋಡ್ರಿ ಹೆಚ್ಚದ. ನೆಕ್ಸ್ಟ್ ಓ ಇಲ್ಲಿ ಹೈಡ್ರೋಜನ್ ಎಸವ 2 2 ಬರ್ಕೋರಿ. ಓಕೆ. ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್ ಎಂಟವ ಇಲ್ಲಿ 2. ಇನ್ನ ಉತ್ಪನ್ನ ನೋಡ್ರಿ ಈ ಕಡೆ ಉತ್ಪನ್ನದಾಗ ಏನಪ್ಪ ಅಂದ್ರ ಹೈಡ್ರೋಜನ್ 2 ಅವ. ಓಕೆ. ಆಕ್ಸಿಜನ್ ಎಂಟ ಇಲ್ಲಿ 1 ಅದ. ಅದಕ್ಕ ಇಲ್ಲಿ ಬಂದ್ಬರ್ಬೇಕು. ಅಂದ್ರ ನಾವು ಉತ್ಪನ್ನದಾಗ ಇನ್ನ ಒಂದು ಆಕ್ಸಿಜನ್ ಹಾಕಿದ್ರೆ ನಮ್ಗೆ ಏನಪ್ಪ ಅಂದ್ರ ಸಮೀಕರಣ ಸರಿದೂಗಿಸ್ತದ. ಅಂದ್ರ ಇಲ್ಲಿ 2 ಹಾಕಲ್ರಿ, ಇಲ್ಲಿ 2 ಹಾಕ್ರಿಯಪ್ಪ. ಓಕೆನಾ? ಇವ್ 2 ಉತ್ಪನ್ನದಾಗ ಆಕ್ಸಿಜನ್ 2 ಬಟ್ ಹೈಡ್ರೋಜನ್ ಹೆಸರು ನೋಡ್ರಿ 2 4 ಹೈಡ್ರೋಜನ್ ಅದು. ಈಗ ಹೈಡ್ರೋಜನ್ ಇರ್ಬೇಕು ನಾವು ಸರಿದೂಗಿಸ್ಬೇಕು. ಅದೇ ಇಲ್ಲಿ 2 ಹಾಕೋ ಮುಖಾಂತರ ಈಗ ಹೈಡ್ರೋಜನ್ 4 ಆಕ್ಸಿಜನ್ ಕೂಡ 2 ಇಲ್ಲಿ ಆಕ್ಸಿಜನ್ 2 ಹೈಡ್ರೋಜನ್ 4 ಇವತ್ತೊಂದು ನೋಡ್ರಿ. ಈಗ ಹೈಡ್ರೋಜನ್ 4 ಪ್ರತಿವರ್ತಕದ ಹೈಡ್ರೋಜನ್ ಸವ 4 ಉತ್ಪನ್ನದ ಹೈಡ್ರೋಜನ್ ಸವ 4. ಓಕೆ. ನೆಕ್ಸ್ಟ್ ಪ್ರತಿವರ್ತಕದ ಆಕ್ಸಿಜನ್ ಸವ 2 ಇನ್ನ ಉತ್ಪನ್ನ ಆಕ್ಸಿಜನ್ ಸವ 2. ಇದು ಮೊದಲನೇ ಸಮೀಕರಣ ಸರಿದೂಗಿಸೋದಾಯ್ತು. ಇನ್ನ ಎರಡನೇ ಸಮೀಕರಣ ನೋಡ್ರಿ ಇಲ್ಲಿ ಬರ್ಬೋದು. ಸೇಮ್ ಏನ್ ಬರ್ತಿರ್ತಾರ ನಾವು ಬರ್ಕೊಂಡು ನೀವು ಸರಿದೂಗಿಸ್ಬೇಕು. ಫಸ್ಟ್ Na ಸೋಡಿಯಂ. ಓಕೆ Na. ನೆಕ್ಸ್ಟ್ ಓ ಕೊಡ್ತಾನ. ನೆಕ್ಸ್ಟ್ ಹೆಚ್ ಹೈಡ್ರೋಜನ್ ಕೊಡ್ತಾನ. ಓಕೆ. ನೆಕ್ಸ್ಟ್ ಹೈಡ್ರೋಜನ್ ಅದ. ನೆಕ್ಸ್ಟ್ ಸಲ್ಫರ್ ಕೊಡ್ತಾನ. ಓಕೆ. ಇನ್ನ ಆಕ್ಸಿಜನ್ ಅದ. ನೆಕ್ಸ್ಟ್ ಈ ಕಡೆಗೆ ಸೋಡಿಯಂ ಕೊಟ್ಟಾನ ಉತ್ಪನ್ನದಾಗ. ನೆಕ್ಸ್ಟ್ ಎಸ್ ಕೊಟ್ಟಾನ. ನೆಕ್ಸ್ಟ್ ಓ ಕೊಟ್ಟಾನ. ಅಂದ್ರ ಓ ಆಕ್ಸಿಜನ್ ಬಳಿ ಬರ್ಕೋರಿ. ನೆಕ್ಸ್ಟ್ ಹೈಡ್ರೋಜನ್. ಓಕೆ. ಹೈಡ್ರೋಜನ್ ಸಲ್ಫರ್. ಓಕೆ. ಈ 4 ಧಾತುಗಳನ್ನ ಕೊಟ್ಟಾನಿ. ಈ 4 ಏನ್ ಮಾಡ್ಕೊಪ್ಪ ಅಂದ್ರ ಸರಿದೂಗಿಸೋದು. ಫಸ್ಟ್ ಎನೆ ಹೆಸರು ಕಲ್ಸ್ಕೊಳ್ಳಿ. 1 ಅದ. ಓಕೆ. ಇಲ್ಲಿ ಯಾವ ತೊಂದ್ರೆ ಇಲ್ಲ. ಓಕೆ. 1 ಎನೆ. ಓಕೆ. ನೆಕ್ಸ್ಟ್ ಈಗ ಉತ್ಪನ್ನ ಎನೆ ಹೆಸರು ನೋಡ್ರಿ Na 2 ಅದ. 2. ಓಕೆ. ನೆಕ್ಸ್ಟ್ ಆಕ್ಸಿಜನ್ ಹೆಸರು ನೋಡ್ರಿ ಇಲ್ಲಿ 1 ಆಕ್ಸಿಜನ್ ಇಲ್ಲಿ 4 ಆಕ್ಸಿಜನ್ ಅಂದ್ರ 5 ಆಕ್ಸಿಜನ್ ಉತ್ಪನ್ನದಾಗ ಸಾರಿ ಪ್ರತಿವರ್ತಕದಾಗ 5 ಆಕ್ಸಿಜನ್. ನೆಕ್ಸ್ಟ್ ಈ ಕಡೆ ಎಷ್ಟು ಆಕ್ಸಿಜನ್ ನೋಡ್ಬೇಕ? 4 ಇಲ್ಲೊಂದು 5 ಆಕ್ಸಿಜನ್ ಕೂಡ. ಓಕೆ. ನೆಕ್ಸ್ಟ್ ಹೈಡ್ರೋಜನ್ ಹೆಸರು ನೋಡ್ರಿ 1 ಹೈಡ್ರೋಜನ್. ಓಕೆ. ಇವೆರಡು 3 ಹೈಡ್ರೋಜನ್ ಆಗಿತ್ತು. ಓಕೆ. ಹೈಡ್ರೋಜನ್ 3 ಅವ. ನೆಕ್ಸ್ಟ್ ಉತ್ಪನ್ನ ಎಷ್ಟು ಹೈಡ್ರೋಜನ್ ನೋಡ್ರಿ 2 ಹೈಡ್ರೋಜನ್. ಓಕೆ. 2 ಹೈಡ್ರೋಜನ್ ಗಳವ. ನೆಕ್ಸ್ಟ್ ಸಲ್ಫರ್ ನೋಡ್ರಿ ಇಲ್ಲಿ 1 ಎಸ್ ಇಲ್ಲಿ ಕೂಡ 1 ಎಸ್. ಓಕೆ. 1 ಎಸ್ ಅಂದ್ರ ಇದು ಸಮೀಕರಣ ಸರಿದೂಗಿಸ್ಬೇಕು. ಅಂದ್ರ ಎಲ್ಲಿ ಎಷ್ಟು ಹಾಕ್ಬೇಕು ನಾವು ಎಣ್ಣೆ ಕಡೆ 2 ಹಾಕ್ಬೇಕು. 2 ಹಾಕಿದಾಗ ಮತ್ತೆ ಇಲ್ಲಿ ಕೂಡ N2 ಇರ್ತಾವ ನೋಡ್ರಿ. ಇಲ್ಲಿ 2 ಹಾಕ್ಲಿ ಇಲ್ಲಿ 2 ಹಾಕ ನೋಡ್ರಿ. ಇಲ್ಲಿ 2 ಹಾಕ Na2 ಅಂದ್ರ Na2 ಆಯ್ತಿಲ್ಲಿ. ಓಕೆ. 2 ಆಯ್ತು. ಅದ್ರ ಸಣ್ಣ ಆಕ್ಸಿಜನ್ ಹೆಸರು ಕೊಟ್ಟ ನೋಡಿ 2 ಇಲ್ಲಿ ಹೆಸರು ಇವನ ಅಂದ್ರ 6 ಆಕ್ಸಿಜನ್ ಅದು ಇಲ್ಲಿ 6 ಆಕ್ಸಿಜನ್ ಅದು. ನೆಕ್ಸ್ಟ್ ಹೈಡ್ರೋಜನ್ ಇಲ್ಲಿ 2 ಇಲ್ಲಿ 2 4 ಹೈಡ್ರೋಜನ್ ಅದು. ಓಕೆ. 4 ಹೈಡ್ರೋಜನ್. ಓಕೆ. ನೆಕ್ಸ್ಟ್ ಸಲ್ಫರ್ ಹೆಸರು ನೋಡು. ಸಲ್ಫರ್ ಹೆಸರು ಎಸ್ ಹೆಸರು ಅಸೆ. ಈಗ ನೋಡು ಈಗ ನಮಗ ಹೈಡ್ರೋಜನ್ ಆಡ್ ಮಾಡ್ಬೇಕು, ಆಕ್ಸಿಜನ್ ಆಡ್ ಮಾಡ್ಬೇಕು. ಇಲ್ಲಿ ಎಲ್ಲಿ ಹಾಕ್ಬೇಕು ನೋಡ್ರಿ ಹೈಡ್ರೋಜನ್ 4 ಹಾಕ್ಬೇಕಂದ್ರೆ ಕಿಲಿಯರ್ ಹಾಕ್ಬೇಕು. ಕಿಲಿಯ ಇಲ್ಲಿ ಹಾಕ್ರ ಹೈಡ್ರೋಜನ್ 4 ಆಯ್ತು. ಆಕ್ಸಿಜನ್ ಇಲ್ಲಿ 2 ಇವ್ 4 ಎಷ್ಟದು ಆಪ್ಷನ್ 6 ಅದ. ಓಕೆ. ಇದು ಸರಿದೂಗ್ತು. ನೆಕ್ಸ್ಟ್ ಇದು ಸರಿದೂಗ್ತು. ಈಗ ಇದು ಕೂಡ ಸರಿದೂಗ್ಸ್ ನೋಡ್ರಿ. ಈಗ ನೋಡ್ರಿ Na 2 ನೆಕ್ಸ್ಟ್ ಆಕ್ಸಿಜನ್ 2
4 ಅಂದ್ರ 6 ಅವ. ಈ ಕಡೆ ಎಷ್ಟು ನೋಡ್ರಿ, ಇಲ್ಲಿ 4 ಇಲ್ಲಿ 2 ಇದ್ದು ಕಡೆ 2 into 2 ಹೋಗಿ ಇಲ್ಲಿ 6. ಇನ್ನ ಹೈಡ್ರೋಜನ್ ಹಾಕಿರ್ಬೇಕು. ಇಲ್ಲಿ ಒಂದು ಹೈಡ್ರೋಜನ್, ಸಾರಿ ಇಲ್ಲಿ 2 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್ ಅಂದ್ರೆ 4 ಹೈಡ್ರೋಜನ್. ನೆಕ್ಸ್ಟ್ ಇಲ್ಲಿ ಹೋಗ್ಬೇಕಾರೆ ಇಲ್ಲಿ 2 4 ಈ ಕಡೆ 4 ಹೈಡ್ರೋಜನ್. ನೆಕ್ಸ್ಟ್ S1 ಅದ, ಇಲ್ಲಿ ಕೂಡ S1 ಅದ. ಅದಕ್ಕಾಗಿ ನಮ್ಮಗ ಈ ರಾಸಾಯನಿಕ ಸಮೀಕರಣ ಈ ರೀತಿಯಲ್ಲಿ ಸದ್ದು. ಇನ್ನು ಮೂರನೇ ಆಗಿದೆಯಪ್ಪ ಮತ್ ಸೇಮ್ ಬರ್ತದೆ. ಪ್ರತಿವರ್ತಕ ಅಂತ ಬರ್ಕೊರಿ, ನೀವು ಬಲ್ಲೆ ಬಂದ್ರೆ ಪ್ರತಿವರ್ತಕ ಮತ್ತ ಉತ್ಪನ್ನ ಅಂತ ಬರ್ಕೊಂಡು ನೀವು ಕರೀಬಹುದು. ರಾಸಾಯನಿಕ ಸಮೀಕರಣ ಎಲ್ಲಾ ಸಮೀಕರಣ ಇದೇ ರೀತಿಯಾಗಿ ನಾವ್ ಏನ್ ಮಾಡೋದಪ್ಪ ಅಂದ್ರ ಸಂತೋಷೋದು. ಆಲ್ಮೋಸ್ಟ್ ಇದೇ ಕೇಳ್ತಾನೆ. ಇವು ಬಿಟ್ಟು ನೀವು ಬೇರೆ ನೋಡ್ರಿ, ನೀವು ಮೆಥಡ್ ಗೊತ್ತಿದ್ದಪ್ಪ ಅಂದ್ರೆ ನೀವು ಸಂತೋಷ ಕಲಿಬಹುದು. ಇದು ಬಿಟ್ಟು ಇನ್ನೊಂದ್ 2 ಸಮೀಕರಣ ತೋರಿಸ್ತೀನಿ ನೋಡ್ರಿ. ಆದಾಗ ಈ ಫಸ್ಟ್ ಸರಿ ಕ್ಲಿಯರ್ ಕೊಟ್ಟಾನ ಏನೇ ಪ್ರತಿವರ್ತಕದಾಗ ಏನೇ ಕೊಟ್ಟಾನ. ನೆಕ್ಸ್ಟ್ Cl ಕೊಟ್ಟಾನ, ನೆಕ್ಸ್ಟ್ Ag ಕೊಟ್ಟಾನ, ನೆಕ್ಸ್ಟ್ ಏನ್ ಕೊಟ್ಟಾನ ನೈಟ್ರೋಜನ್, ನೆಕ್ಸ್ಟ್ ಆಕ್ಸಿಜನ್ ಕೊಟ್ಟಾನ. ಸ್ವಲ್ಪ ಬ್ಯಾಗ್ ಬರ್ಕೊತೀವಿ. ಓಕೆ, Na ಕೊಟ್ಟಾನ, Cl ಕೊಟ್ಟಾನ, Ag ಕೊಟ್ಟಾನ, N ಕೊಟ್ಟಾನ, O ಕೊಟ್ಟಾನ. ಓಕೆ, ಪ್ರತಿವರ್ತಕ ಎಷ್ಟು ಕೊಟ್ಟಾನ. ಈಗ ನೆಕ್ಸ್ಟ್ ಉತ್ಪನ್ನ ಬರ್ತದೆ. ಉತ್ಪನ್ನ ಎಣ್ಣೆ ಅದ. ಓಕೆ, ಎಣ್ಣೆ ಅದ, ಎಣ್ಣೆ ಬರ್ಕೋರಿ. ನೆಕ್ಸ್ಟ್ Cl ಅದ್ರೊಳಗ, ಓಕೆ Cl ಅದ. ನೆಕ್ಸ್ಟ್ Ag ಅದ್ರೊಳಗ, Ag ಅದ. ಓಕೆ, ನೆಕ್ಸ್ಟ್ Na ಅದ. ಓಕೆ, N ಅದ, N ಅದ. ಇನ್ನ ಆಕ್ಸಿಜನ್ ಅದ, ಆಕ್ಸಿಜನ್ ಕೂಡ ಇಲ್ಲ. ಅದು ಎಷ್ಟು ಕೊಟ್ಟ ಅಂತ ಈಗ ಬರ್ತದೆ. ಓಕೆ, ಇಲ್ಲಿ Na ಹೆಸರು ನೋಡ್ರಿ, Na ಒಂದ್ ಯಾವ್ದ 1. ಈ ಕಡೆ Na ನೋಡ್ರಿ 1. ಓಕೆ, ನೆಕ್ಸ್ಟ್ Cl ನೋಡ್ರಿ, Cl ಈಗ 1. ಈ ಕಡೆ Cl ನೋಡ್ರಿ 1. ಓಕೆ, ನೆಕ್ಸ್ಟ್ Ag ಹೆಸರು ನೋಡ್ರಿ, Ag 1 ಒಂದ್ ಯಾವ. ಓಕೆ, ನೆಕ್ಸ್ಟ್ Na ನೋಡ್ರಿ ನೈಟ್ರೋಜನ್ 1. ಓಕೆ, ಇಲ್ಲಿ ಕೂಡ 1. ಓಕೆ, ನೆಕ್ಸ್ಟ್ OH ನೋಡ್ರಿ, ಇಲ್ಲಿ 3 ಇಲ್ಲಿ ಕೂಡ 3. ಇದಕ್ಕಾಗಿ ನೋಡ್ರಿ, ಇಲ್ಲಿ ಪ್ರತಿವರ್ತಕ ಸೇಮ್ ಅವ, ಉತ್ಪನ್ನ ಸೇಮ್ ಅವ. ಅವಾಗಿದ್ದಾಗ ಏನ್ ಮಾಡಬೇಕಪ್ಪ ಅಂದ್ರ ನಾವು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ಬಾರ್ದು. ಅದನ್ನ ನಾವು ಹಾಗೆ ಇಟ್ಬೇಕು. ಯಾಕಂದ್ರೆ ಅವಾಗ ಕನ್ಫ್ಯೂಸ್ ಮಾಡಕ್ ಕೊಟ್ಟಿರ್ತಾರೆ. ಇದೇನಪ್ಪ ಬೋರ್ಡ್ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಾವ. ಇನ್ನೊಂದ್ 2 ತಿಳಿಸ್ಕೊಡ್ತೀವಿ ನೋಡ್ರಿ ಈ ವಿಡಿಯೋ.